ತೀರ್ಥಹಳ್ಳಿಯಲ್ಲಿ ರಣಭೀಕರ ಮಳೆ ಸುರಿದಿದೆ. ಇದರಿಂದ ವೃದ್ಧ ನಾಪತ್ತೆಯಾಗಿದ್ದಾರೆ. ನದಿಯಂತೆ ಹರಿದು ಬಂದಿರುವಂಥದ್ದು ನೀರಿನಲ್ಲಿ ಹರಿದು ಬಂದಿರುವಂಥದ್ದು. ಹಾಗಾಗಿ ವೃದ್ಧ ನೀರಿನಲ್ಲಿ ತೇಲಿ ಹೋಗಿದ್ದಾರೆ ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ತೀರ್ಥಹಳ್ಳಿಯಲ್ಲಿ ರಣಭೀಕರ ಮಳೆಯಾಗಿದ್ದು ವೃದ್ಧ ನಾಪತ್ತೆಯಾಗಿದ್ದಾರೆ. ನದಿಯಂತೆ ಹರಿದು ಬಂದಂತಹ ನೀರಿನಲ್ಲಿ ತೇಲಿ ಹೋದ್ರ ವೃದ್ಧ ಅನ್ನುವಂಥ ಪ್ರಶ್ನೆ ಈಗ. ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮ. ಸಂಜೆ ತೋಟಕ್ಕೆ ಅಂತ 62 ವರ್ಷದ ರಾಮಪ್ಪ ತೆರಳಿದ್ದಾರೆ. ಆದರೆ ಈ ವೇಳೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆಯಿಂದಾಗಿ ಜರಿ ನದಿಯಂತೆ ಹರಿದಿದೆ. ಇಲ್ಲಿ ರಭಸವಾಗಿ ಹರಿದು ಬಂದಂತಹ ನೀರಿನಲ್ಲಿ ವೃದ್ಧ ತೇಲಿ ಹೋಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ನದಿ ಸಮೀಪದಲ್ಲಿ ಚಪ್ಪಲಿ ಮತ್ತು ಬಟ್ಟೆ ಪ್ರತ್ಯಕ್ಷಗೊಂಡಿದೆ. ವೃದ್ಧನ ಒಂದು ಬಟ್ಟೆ ಹಾಗೂ ಚಪ್ಪಲಿ ಪ್ರತ್ಯಕ್ಷ ಆಗಿರುವಂಥದ್ದು. ಸ್ಥಳದಲ್ಲಿ ಅಗ್ನಿಶಾಮಕ ದಳ, ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ರಣಭೀಕರ ಮಳೆಯಾಗಿದ್ದು ವೃದ್ಧ ನಾಪತ್ತೆಯಾಗಿದ್ದಾರೆ. ನದಿಯಂತೆ ಹರಿದು ಬಂದಂತಹ ನೀರಿನಲ್ಲಿ ವೃದ್ಧ ತೇಲಿ ಹೋದ್ರ ಅನ್ನುವಂತಹ ಪ್ರಶ್ನೆ ಈಗ. ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ವೃದ್ಧ ನಾಪತ್ತೆಯಾಗಿದ್ದಾರೆ. ಸಾಕಷ್ಟು ಮಳೆ ಬಂತಲ್ವ, ಹಾಗಾಗಿ ನೀರಿನಲ್ಲಿ ತೇಲಿ ಹೋದ್ರ ಏನೋ ಅನ್ನುವಂಥ ಪ್ರಶ್ನೆ. ಸಂಜೆ ತೋಟಕ್ಕೆ ಅಂತ ತೆರಳಿದಂತಹ 62 ವರ್ಷದ ರಾಮಪ್ಪ ಈ ವೇಳೆ ಧಾರಾಕಾರವಾಗಿ ಮಳೆ ಸುರಿದಿದೆ. ನದಿಯಂತೆ ಜರಿ ನೀರು ಹರಿದು ಬಂದಿದೆ. ಏನು ಶಂಕೆ ವ್ಯಕ್ತವಾಗ್ತಾ ಇದೆ ಅಂದರೆ ರಭಸವಾಗಿ ಹರಿದು ಬಂದಂತಹ ನೀರಿನಲ್ಲಿ ವೃದ್ಧ ತೇಲಿ ಹೋಗಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ತೀರ್ಥಹಳ್ಳಿಯಲ್ಲಿ ರಣಭೀಕರ ಮಳೆ ಸುರಿದಿದ್ದು ಮಳೆ ನೀರಿನಿಂದಾಗಿ ವೃದ್ಧ ನಾಪತ್ತೆಯಾಗಿದ್ದಾರೆ. ಅಂದರೆ ನೀರಿನಲ್ಲಿ ತೇಲಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವೃದ್ಧ ತೋಟಕ್ಕೆ ಅಂತ ಸಂಜೆ ಹೊರಟಿದ್ದಾರೆ. 62 ವರ್ಷದ ವೃದ್ಧ ರಾಮಪ್ಪ ತೋಟಕ್ಕಂತ ತೆರಳಿದ್ದಾರೆ. ಈ ವೇಳೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ನದಿಯಂತೆ ಜರಿ ನೀರು ಹರಿದು ಬಂದಿದೆ. ರಭಸವಾಗಿ ಹರಿದು ಬಂದಂತಹ ನೀರಿನಲ್ಲಿ ವೃದ್ಧ ತೇಲಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಆದರೆ ನದಿ ಸಮೀಪದಲ್ಲಿ ಚಪ್ಪಲಿ ಮತ್ತು ವೃದ್ಧನ ಒಂದು ಬಟ್ಟೆಯಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು. ಹಾಗಾಗಿ ಎಲ್ಲಿ ಹೋದ್ರು ವೃದ್ಧ ಅನ್ನುವಂಥ ಪ್ರಶ್ನೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ. ತೀರ್ಥಹಳ್ಳಿಯಲ್ಲಿ ರಣಭೀಕರ ಅಂದರೆ 2-3 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ನದಿಯಂತೆ ನೀರು ಹರಿದು ಬರ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಇಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂತಹ ಹಿನ್ನೆಲೆ ವೃದ್ಧ ನಾಪತ್ತೆಯಾಗಿರುವಂಥದ್ದು. ಎಲ್ಲಿ ಹೋದ್ರು ಅಂದರೆ ನೀರಿನಲ್ಲಿ ಏನಾದರೂ ತೇಲಿ ಹೋಗ್ಬಿಟ್ಟಿದ್ದಾರಾ ಹೇಗೆ ಅನ್ನುವಂಥ ಒಂದಷ್ಟು ಪ್ರಶ್ನೆ, ಶೋಧ ಕಾರ್ಯಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಮಲೆನಾಡಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಮಲೆನಾಡು ಅಂದ್ಮೇಲೆ ಕಾಲು ಇದೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಲ್ಲಿ ವೃದ್ಧರೋರ್ವರು ಮಾಲತಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಅವರ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ, ಆಗುಂಬೆ ಸಮೀಪದಲ್ಲಿರುವಂತಹ ಕೇಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ತೋಟಕ್ಕೆ ಹೋಗಿದ್ದಂತಹ 62 ವರ್ಷದ ರಾಮಪ್ಪ ಎಂಬುವರು ಅಲ್ಲಿ ಅವರ ಚಪ್ಪಲಿ ಮತ್ತು ಇತರೆ ವಸ್ತುಗಳು ಅಲ್ಲಿ ನದಿಯ ದಡದಲ್ಲಿ ಇತ್ತು. ಹಾಗಾಗಿ ಅಲ್ಲಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದ್ದು ತೀವ್ರ ಶೋಧ ಕಾರ್ಯವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಆಗುಂಬೆ ಠಾಣೆಯ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ವೃದ್ಧನ ಸುಳಿವು ಸಿಕ್ಕದೇ ಇರೋದು ಒಂದು ಕುತೂಹಲವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದಾಗಿದೆ. ಲಕ್ಷ್ಮಿ, ಧನ್ಯವಾದ ಅಶ್ವಿನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಧಾರಾಕಾರವಾಗಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ವೃದ್ಧ ನಾಪತ್ತೆಯಾಗಿದ್ದಾರೆ. ರಭಸವಾಗಿ ಹರಿದು ಬಂದಂತಹ ನೀರಿನಲ್ಲಿ ವೃದ್ಧ ತೇಲಿ ಹೋಗಿರುವ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಆದರೆ ನದಿ ಸಮೀಪದಲ್ಲಿ ವೃದ್ಧನ ಚಪ್ಪಲಿ ಹಾಗೂ ಬಟ್ಟೆ ಪ್ರತ್ಯಕ್ಷ ಆಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.